ಚುನಾವಣಾ ಆಯೋಗದ ನಿರ್ದೇಶನದಂತೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರಮಾನಂದ ಗೌರೋಜಿ ಅಧ್ಯಕ್ಷರಾಗಿ, ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾಗಿ ರೇಖಾ ಕಾಂಬಳೆ ಚುನಾಯಿತರಾಗಿದ್ದಾರೆ. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಪರವಾಗಿ 24 ಜನ ಸದಸ್ಯರು ಕೈ ಎತ್ತುವ ಮೂಲಕ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್, ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯ ಪ್ರಕ್ರಿಯೆಯ ಮಾಹಿತಿಯನ್ನು ಹಂಚಿಕೊಂಡು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಘೋಷಿಸಿದರು. ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದಂತೆ ಸಿಪಿಐ ಮಲ್ಲಪ್ಪ ಮಡ್ಡಿ, ಪಿಎಸ್ಐ ಅನಿಲ್ ಕುಂಬಾರ್, ಗಂಗಾಧರ್ ಪೂಜಾರಿ ನೇತೃತ್ವದ ತಂಡ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಿತ್ತು. ಇನ್ನು ಜಮಖಂಡಿ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಂಭ್ರಮ ಮನೆ ಮಾಡಿದೆ. ಕರ್ನಾಟಕ ಘನ ಸರ್ಕಾರ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅಂದ್ರೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳನ್ನ ಚುನಾವಣೆ ಮಾಡಿ ಅಂತ ಹೇಳಿ ನಮಗೆ 5/8/2024 ಕರ್ನಾಟಕ ಸರ್ಕಾರ ಡೈರೆಕ್ಷನ್ ಅನ್ನು ನೀಡಿರುತ್ತದೆ. ಅದರ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳು 7/8/2024 ನಗರಸಭೆ ಜಮಖಂಡಿಗೆ ಉಪವಿಭಾಗಾಧಿಕಾರಿ ಜಮಖಂಡಿ ಇವರು ಚುನಾವಣೆಯನ್ನ ಮಾಡಬೇಕು ಅಂತ ಹೇಳಿ ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಅದರ ಪ್ರಕಾರ ಇವತ್ತು ಅಂದ್ರೆ ನಾನು ಈಗಾಗಲೇ 8/8/2024 ನಮ್ಮ ನಗರಸಭೆ ಜಮಖಂಡಿ ವ್ಯಾಪ್ತಿಯಲ್ಲಿರುವಂತಹ 31 ಸದಸ್ಯರುಗಳಿಗೆ ಮತ್ತು 2 MLA ಮತ್ತು MP ಸಹ ಬರ್ತಾರೆ ಚುನಾವಣಾ ಮತದಾರರಾಗಿ. ಪರಮಗೊಂಡ ಶಿವಲಿಂಗಪ್ಪ ಗೌರೋಜಿ, ಇನ್ನೊಂದು ಅನಸೂಯ ಸುಭಾಸ್ ಅಸುಗಡೆ. ಮತವನ್ನ ಚಲಾವಣೆ ಮಾಡುವ ಪ್ರಕ್ರಿಯೆ ನಮ್ಮ ನಿಯಮಗಳ ಪ್ರಕಾರ ಕೈ ಎತ್ತಿ ಮತ ಚಲಾವಣೆ ಮಾಡಬೇಕು. ಪರ ಮತ್ತು ವಿರುದ್ಧ ಮತಗಳನ್ನ ಚಲಾವಣೆ ಮಾಡಬೇಕು. ಸೊ ಅದರ ನಿಮಿತ್ತವಾಗಿ ಶ್ರೀ ಪರಮಗೊಂಡ ಶಿವಲಿಂಗಪ್ಪ ಗೌರೋಜಿ ಇವರ ಪರವಾಗಿ 24 ಮತಗಳು, ವಿರುದ್ಧವಾಗಿ 9 ಮತಗಳು. ಹಾಗೆಯೇ ಶ್ರೀಮತಿ ಅನಸೂಯ ಸುಭಾಸ್ ಅಸುಗಡೆ ಇವರ ಪರವಾಗಿ 9 ಮತಗಳು ಮತ್ತು ವಿರುದ್ಧವಾಗಿ 24 ಮತಗಳು ಬಂದಿರ್ತವೆ. ಇದು ಅಧ್ಯಕ್ಷ ಸ್ಥಾನಕ್ಕೆ. ಇದರ ಪ್ರಕಾರ ಇವಾಗ ಅಧ್ಯಕ್ಷ ಸ್ಥಾನದ ಹೆಚ್ಚು ಮತವನ್ನ ಪಡೆದಿರುವಂತವರು ಶ್ರೀ ಪರಮಗೊಂಡ ಶಿವಲಿಂಗಪ್ಪ ಗೌರೋಜಿ. ಇವರು ಪರವಾಗಿ 24 ಮತಗಳನ್ನ ಪಡೆದು ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾಯಿತರಾಗಿರ್ತಾರೆ. ನಂತರದಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ತಮಗೆ ಈಗಾಗಲೇ ಹೇಳಿದಂಗೆ 2 ಅಭ್ಯರ್ಥಿಗಳಿದ್ರು. ಒಂದು ರೇಖಾ ಯಮನಪ್ಪ ಕಾಂಬ್ಳೆ, ಇವರ ಪರವಾಗಿ 24 ಮತಗಳು ಮತ್ತು ವಿರುದ್ಧವಾಗಿ 9 ಮತಗಳು. ಹಾಗೆ ಕುಶಾಲ್ ವಾಘಮೋರೆ, ಇವರ ಪರವಾಗಿ 9 ಮತಗಳು. ಶ್ರೀಮತಿ ರೇಖಾ ಯಮನಪ್ಪ ಕಾಂಬ್ಳೆ 24 ಮತಗಳ ಮೂಲಕ ಅವರು ಚುನಾಯಿತರಾಗಿರ್ತಾರೆ, ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾಯಿತರಾಗಿರ್ತಾರೆ. ಮತ್ತು ಇವತ್ತಿನಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ನಗರಸಭೆ ಜಮಖಂಡಿ ಇಲ್ಲಿ ಪದಗ್ರಹಣವನ್ನ ಮಾಡಿ ತಮ್ಮ ಕಾರ್ಯವನ್ನ ಪ್ರಾರಂಭ ಮಾಡ್ತಾರೆ. ಚುನಾಯಿತಗೊಂಡಂತಹ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಇವತ್ತಿನ ದಿವಸ ಜಮಖಂಡಿ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಪರಮಾನಂದ ಗೌರೋಜಿ ಅವರಿಗೂ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ರೇಖಾ ಕಾಂಬಳೆ ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಅವರನ್ನು ಆಯ್ಕೆ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ನಗರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರು, ನಮ್ಮ ಪಕ್ಷದ ಸದಸ್ಯರಾಗಿರ್ಬೋದು ಮತ್ತು ಪಕ್ಷೇತರರಾಗಿರ್ತಕ್ಕಂಥ ಪೈಲ್ವಾನ್ರು ಮತ್ತು ಪ್ರವೀಣ್ ನಾವಂದರ್ ಅವರು ಕೂಡ ನಮಗೆ ಬೆಂಬಲವನ್ನು ಸೂಚಿಸಿ ಇವತ್ತು 24 ಮತಗಳನ್ನು ಪಡೆದುಕೊಂಡು ನಗರಸಭೆ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಇವತ್ತು ಆಯ್ಕೆಯಾಗಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ನಗರಸಭೆ ವತಿಯಿಂದ ಜಮಖಂಡಿಯನ್ನು ಅಭಿವೃದ್ಧಿ ಮಾಡುವಂಥ ಒಂದು ಕಾರ್ಯ ಇವರಿಂದ ಆಗಲಿ ಅಂಥೇಳಿ ನಾನು ಆಶಿಸ್ತೇನೆ. ಅವರಿಗೆ ಸರ್ಕಾರದಿಂದ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ನಮ್ಮಿಂದ ಏನು ಸಹಕಾರ ಬೇಕಾಗ್ತದೆ ಆ ಎಲ್ಲ ನಿಟ್ಟಿನಲ್ಲಿ ನಾವು ಕೂಡ ಸಹಕಾರವನ್ನು ಕೊಡ್ಲಿಕ್ಕೆ ಸಿದ್ಧರಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸೊ ಹೀಗಾಗಿ ಇವತ್ತೇನು ಈ ಚುನಾವಣೆ ಭಾಳ ಶಾಂತ ರೀತಿಯಿಂದ ನಡೆದು ಹೋಗಿದೆ. ಯಾವುದೇ ರೀತಿಯಾದಂಥ ಗಲಾಟೆ ಆಗಲಿ ಗದ್ದಲಾಗಲಿ ಯಾವುದೂ ಕೂಡ ನಡೆದಿಲ್ಲ. ಎಲ್ಲರ ಒಂದು ಸಹಕಾರದಿಂದ ಇವತ್ತು ಶಾಂತಿಯುತವಾಗಿ ಚುನಾವಣೆಯನ್ನು ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ರಾಜಕೀಯ ಗುರುಗಳಾದ ಸಿದ್ದು ನ್ಯಾಮಗೌಡ ಸಾಹೇಬರನ್ನು ನೆನೆಯುತ್ತಾ ಹಾಗೂ ನಮ್ಮ ನಾಯಕರಾದ ಮತ್ತು ಮಾಜಿ ಶಾಸಕರಾದ ಆನಂದ್ ನ್ಯಾಮಗೌಡರು ಹಾಗೂ ಎಲ್ಲ ನನ್ನ ನಗರಸಭಾ ಸದಸ್ಯರು ಹಾಗೂ ನನ್ನ ಪಕ್ಷದ ಹಿರಿಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಪಕ್ಷದ ಹಿರಿಯರು, ಕಾರ್ಯಕರ್ತರು, ಗೆಳೆಯರು
ಎಲ್ಲರಿಗೂ ನಾನು ಮೊದಲೇ ಶುಭಾಶಯವನ್ನು ತಿಳಿಸುತ್ತಾ ನಾನು ನಮ್ಮ ನಾಯಕರ ಸಲಹೆ ಮೇರೆಗೆ ಹಾಗೂ ನಮ್ಮ ಎಲ್ಲ ಮುಂಚೂಣಿಯ ನಗರಸಭಾ ಸದಸ್ಯರ ಸಲಹೆ ಮೇರೆಗೆ ನಾನು ಜಮಖಂಡಿಯನ್ನು ಅಭಿವೃದ್ಧಿ ಕಡೆಗೆ ಒಯ್ತೀನಿ ಅಂತೇಳಿ ಎಲ್ಲರಿಗೆ ನನ್ನ ಭರವಸೆಯನ್ನು ನೀಡುತ್ತಾ ಎಲ್ಲರಿಗೂ ನಮಸ್ಕಾರ.